ಕಿತ್ತೂರು ಸಾಮ್ರಾಜ್ಯವನ್ನ ಮರಳಿ ಸ್ಥಾಪಿಸುವವರೆಗೂ, ರಾಣಿ ಚೆನ್ನಮ್ಮಾಜಿ ಅವರಿಗೆ ಬಿಡುಗಡೆ ಸಿಗುವವರೆಗೂ ನನಗೆ ವಿಶ್ರಾಂತಿ ಇಲ್ಲ. ನಾವು ಅವರನ್ನ ಸೋಲಿಸ್ತೇವೆ. ಕಮಾಂಡರ್ ರಾಜನಿಗೆ ಶರಣಾಗಲು ಹೇಳುತ್ತಾನೆ. ನಾವು ನಮ್ಮ ತಾಯ್ನಾಡಿನ ರಕ್ಷಣೆಗಾಗಿ ಹೋರಾಡುತ್ತಿದ್ದೇವೆ. ಬ್ರಿಟಿಷರ ಸೇನಾಪಡೆಯನ್ನು ಸಿದ್ಧಗೊಳಿಸು. ಕಿತ್ತೂರಿನ ಮೇಲೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅನ್ನ ಹೇರಲು ಪ್ರಯತ್ನಿಸಿದರು. ಇದನ್ನು ವಿರೋಧಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯುದ್ಧ ಘೋಷಿಸಿದರು. ರಾಯಣ್ಣ ಕಿತ್ತೂರು ಸಂಸ್ಥಾನದ ಅಪ್ರತಿಮ ವೀರ. 1796ರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದ ರಾಯಣ್ಣನ ತಂತ್ರಗಳು ಬ್ರಿಟಿಷ್ ಸೇನೆಗೆ ನಡುಕ ಹುಟ್ಟಿಸಿತು. ಬ್ರಿಟಿಷರು ಅವರನ್ನ ನೇರವಾಗಿ ಎದುರಿಸಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಅವರು ದ್ರೋಹ ಮತ್ತು ವಂಚನೆ ಮೊರೆ ಹೋದರು. ಆಯ್ತಾ ಇರೋದು ಯಾರು ಇರ್ಬೇಕು ಅನ್ಸುತ್ತೆ. ಅವನ್ನ ನಾವು ಹುಡುಕ್ಲೇಬೇಕು. ಕಿತ್ತೂರನ್ನ ಪುನಃಸ್ಥಾಪಿಸುತ್ತೇವೆ. ರಾಣಿ ಚೆನ್ನಮ್ಮನ ಪರವಾಗಿ ಹೋರಾಡಲು ನಾನು ಬದ್ಧನಾಗಿದ್ದೇನೆ. ಸೇನಾ ಬಲದಿಂದ ರಾಯಣ್ಣನನ್ನ ಸೋಲಿಸಲು ಸಾಧ್ಯವಾಗಲಿಲ್ಲ. ಅವರ ಆಂತರಿಕ ವಲಯದಲ್ಲಿನ ದೌರ್ಬಲ್ಯವನ್ನ ಬಳಸಿಕೊಂಡರು. ಕೊನೆಯ ಉಸಿರಿರುವವರೆಗೂ ಹೋರಾಡೋಣ. ಕಿತ್ತೂರು ನಮ್ಮದು. ಕೋಟೆಯನ್ನು ರಕ್ಷಿಸಲು ನಾವು ಸಿದ್ಧ. ಕೊನೆಯ ಉಸಿರಿರುವವರೆಗೂ ಹೋರಾಡೋಣ. ಕಿತ್ತೂರು ನಮ್ಮದು. ಕಿತ್ತೂರಿನ ನೆಲದಿಂದ ತೊಲಗಿ, ಇಲ್ಲದಿದ್ದರೆ ನಿಮ್ಮೆಲ್ಲರ ಹೆಣಗಳು ಇಲ್ಲಿ ಬೀಳುತ್ತವೆ. ನಾವು ನಮ್ಮ ಕೊನೆಯ ಉಸಿರು ಇರುವವರೆಗೂ ಹೋರಾಡೋಣ. ಬ್ರಿಟಿಷರು ನಮ್ಮ ನೆಲವನ್ನು ಎಂದಿಗೂ ಆಕ್ರಮಿಸುವುದಿಲ್ಲ. ಕಿತ್ತೂರು ನಮ್ಮದು. ನನ್ನನ್ನು ನೋಡಲು ಬಂದಿರುವ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ನನ್ನ ತಾಯಿನಾಡಿಗೆ ನನ್ನದೊಂದು ನಮಸ್ಕಾರ. ಸಂಗೊಳ್ಳಿ ರಾಯಣ್ಣನ ಕಥೆಯು ಇಂದಿಗೂ ಕರ್ನಾಟಕ ಮತ್ತು ಭಾರತದಾದ್ಯಂತ ಜನರಿಗೆ ಸ್ಫೂರ್ತಿ ನೀಡುತ್ತಾ ಇದೆ.